ಹೇಯ್ ಅಪ್ಕಮಿಂಗ್ ಟಾಪರ್ಸ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡತ್ತೇನೆ ನಾ ಎಸ್ ಎಸ್ ಎಲ್ ಸಿ ಸ್ಟಡಿ ಸ್ಕ್ವಾಡ್ ಬೈ ಹೆಚ್ ಇ ಪ್ರತೀಕ್. ಇವತ್ತು ನಾವು ಎಸ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಪಾರ್ಟ್ 1 ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಹಿಸ್ಟ್ರಿ ಚಾಪ್ಟರ್ನ ಓದೋನ್ ಬರ್ರಿ. ಈ ವಿಡಿಯೋನ ಕೊನೆ ತನಕ ನೋಡ್ರಿ, ನಿಮ್ಮ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಕ್ಕವ. ಕ್ರಿಸ್ಟಲೈನ್ ಕ್ಲಿಯರ್ ಆಗಿ ಕಾನ್ಸೆಪ್ಟ್ನ ಕ್ಲಿಯರ್ ಮಾಡ್ತೀನಿ. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಇಂಟ್ರೊಡಕ್ಷನ್ ಏನೈತಂದ್ರೆ, ಯುರೋಪಿಯನ್ಸ್ ಕೇಮ್ ಟು ಇಂಡಿಯಾ ಫಾರ್ ಟ್ರೇಡ್, ವೆಲ್ತ್ ಆ್ಯಂಡ್ ದೇರ್ ಅರೈವಲ್ ಚೇಂಜ್ಡ್ ಇಂಡಿಯನ್ ಸೊಸೈಟಿ, ಎಕನಾಮಿ ಆ್ಯಂಡ್ ಪಾಲಿಟಿಕ್ಸ್. ಯುರೋಪಿಯನ್ಸ್ ನಮ್ಮ ಭಾರತ ದೇಶಕ್ಕೆ ಬರ್ತಾರೆ. ಒಂದನೇದು ವ್ಯಾಪಾರ ಸಂಬಂಧ ಬರ್ತಾರೆ, ಎರಡನೇದು ದುಡ್ಡಿಗೋಸ್ಕರ. ಮತ್ತು ಅವ್ರು ಬಂದಿದ್ದ ನಮ್ಮ ಭಾರತ ದೇಶದ ಮೇಲೆ ಏನು ಪರಿಣಾಮ ಬೀರ್ತಿತ್ತಂದ್ರೆ, ಫಸ್ಟ್ ಸಾಮಾಜಿಕ, ಎರಡನೇದು ಆರ್ಥಿಕ, ಮೂರನೇದು ರಾಜಕೀಯ, ಇವೆಲ್ಲ ಪರಿಣಾಮಗಳು ಬೀರ್ತೈತಿ. ಮತ್ತು ಈ ಚಾಪ್ಟರ್ ಒಳಗೆ ಏನೇನು ನೋಡ್ತೀವಿ ಅಂದ್ರೆ, ರೀಸನ್ಸ್ ಫಾರ್ ಯುರೋಪಿಯನ್ ಅರೈವಲ್. ಯುರೋಪಿಯನ್ದವ್ರು ಎದಕ್ಕೆ ಬಂದಿರು, ಯುರೋಪ್ ಖಂಡದವ್ರು ನಮ್ಮ ಭಾರತ ದೇಶಕ್ಕೆ ಎದಕ್ಕೆ ಬಂದಿರು, ಅರ್ಲಿ ಯುರೋಪಿಯನ್ ಪವರ್ಸ್ ಇನ್ ಇಂಡಿಯಾ. ಮೊದಲು ಯುರೋಪಿಯನ್ ಶಕ್ತಿ ಏನಿತ್ತು ಭಾರತ ದೇಶ ಒಳಗೆ ಮೊದಲಿಂದೆಲ್ಲ ದಿನಮಾನದಾಗ. ಮತ್ತು ಥರ್ಡ್ ಒನ್ ಪೋರ್ಚುಗೀಸ್, ಡಚ್, ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ಇನ್ಫ್ಲೂಯೆನ್ಸ್. ಮೊದಲು ಬಂದಿದ್ದು ಪೋರ್ಚುಗೀಸ್, ಲಾಸ್ಟ್ ಹೋದವರು ಅವ್ರು. ಇವೆಲ್ಲ 4 ದೇಶಗಳು ಪರಿಣಾಮ ಏನು ನಮ್ಮ ಭಾರತ ಮೇಲೆ ಬೀರಿತ್ತಂತ ನೋಡ್ಬೇಕು, ಕಲಿಯೋನ್ ಬರೀ. ನೆಕ್ಸ್ಟ್ ಫೋರ್ತ್ ಇಂಪ್ಯಾಕ್ಟ್ ಆನ್ ಟ್ರೇಡ್, ಸೊಸೈಟಿ ಆ್ಯಂಡ್ ಪಾಲಿಟಿಕ್ಸ್. ಒಂದನೇದು ವ್ಯಾಪಾರ ಮತ್ತು ಸಮಾಜ ಮೇಲೆ ಮತ್ತು ರಾಜಕೀಯ ಮೇಲೆ ಏನೇನು ಪರಿಣಾಮ ಬೀರೈತಿ, ಇವೆಲ್ಲ ದೇಶಗಳು ನಮ್ಮ ಭಾರತಕ್ಕೆ ಬಂದು ಹೋಗೋಣ, ಅದನ್ನೆಲ್ಲ ಕಲಿತೇವೆ ಈ ಚಾಪ್ಟರ್ ಒಳಗೆ. ಮತ್ತು ಫಸ್ಟ್ ಬಂದಿದ್ದು ಪೋರ್ಚುಗೀಸ. ಫಸ್ಟ್ ಬಂದಿದ್ದು ನಮ್ಮ ಭಾರತ ದೇಶಕ್ಕೆ ವಾಸ್ಕೋ ಡಿ ಗಾಮ 1498 1498 ಒಳಗೆ ವಾಸ್ಕೋ ಡಿ ಗಾಮ ಬರ್ತಾರೆ. ಇವರು ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಅಂತ. ಇವರು ಫಸ್ಟ್ ಬರ್ತಾರೆ. ಇವ್ರ ಭಾರತಕ್ಕೆ ಬರಬೇಕಂದ್ರೆ ಲಾಂಗ್ ರೂಟ್ ಬೇಕಾಗಿರಂಗಿಲ್ಲ ಇವ್ರಿಗೆ, ಶಾರ್ಟ್ ರೂಟ್ ಮತ್ತು ಡೇಂಜರ್ ಇರಬಾರ್ದು ಹಾದಿಯಿಂದ ಬರ್ತಾರೆ. ಯಾಕಂದ್ರೆ ಆ ಟೈಮ್ ಒಳಗೆ ಎಲ್ಲರೂ ಸಮುದ್ರದಿಂದ ಬರ್ತಿರ್ತಾರೆ. ರೀಸನ್ಸ್ ಫಾರ್ ಯುರೋಪಿಯನ್ ಅರೈವಲ್: ಫಸ್ಟ್ ಒನ್ ಟ್ರೇಡ್ ಆಪರ್ಚುನಿಟೀಸ್, ಸೆಕೆಂಡ್ ಒನ್ ಸರ್ಚ್ ಫಾರ್ ನ್ಯೂ ರೂಟ್, ಥರ್ಡ್ ಒನ್ ವೆಲ್ತ್ ಎಕ್ಸ್ಪಾನ್ಷನ್. ಫಸ್ಟ್ ಒನ್ ಟ್ರೇಡ್ ಆಪರ್ಚುನಿಟಿ. ಯುರೋಪಿಯನ್ ವಾಂಟೆಡ್ ಸ್ಪೈಸಸ್, ಸಿಲ್ಕ್ಸ್ ಆ್ಯಂಡ್ ಅದರ್ ಲಕ್ಸುರಿಯಸ್ ಗೂಡ್ಸ್. ಇಂಡಿಯಾ ವಾಸ್ ಫೇಮಸ್ ಫಾರ್ ರಿಚ್ ರಿಸೋರ್ಸಸ್. ಆ ಟೈಮ್ ಒಳಗೆ ಅವರ ವ್ಯಾಪಾರ ಮಾಡ್ಬೇಕಂತ ಭಾರತ ದೇಶಕ್ಕೆ ಬರ್ತಾರೆ. ಯುರೋಪಿಯನ್ಸ್ ಅಂದರೆ ಅವ್ರಿಗೆ ಏನೇನು ಬೇಕಾಗಿರ್ತೈತಿ ಅಂದ್ರೆ, ಅಡುಗೆ ಸಾಮಾನು ಬೇಕಾಗಿರ್ತೈತಿ, ರೇಷ್ಮೆ ಬೇಕಾಗಿರ್ತೈತಿ, ಮತ್ತು ಅದರ್ ಗೂಡ್ಸ್ ಮತ್ತು ಏನರೇ ವಸ್ತುಗಳು ಬೇಕಾಗಿರ್ತಾವೆ ಅವ್ರಿಗೆ. ಸೆಕೆಂಡ್ ಒಂದು ಪಾಯಿಂಟ್ ಏನಿತ್ತು ಅಂದ್ರೆ, ಇಂಡಿಯಾ ಆ ಟೈಮ್ ಒಳಗೆ ಭಾಳ ಫೇಮಸ್ ಇತ್ತು. ಆ ಟೈಮ್ ಒಳಗೆ ಇಂಡಿಯಾ ಒಳಗೆ ಭಾಳ ಸಂಪನ್ಮೂಲಗಳಿದ್ದು, ಅದಕ್ಕೆ ಅವ್ರು ಇಂಡಿಯಾಗೆ ಬರ್ತಾರೆ. ಸೆಕೆಂಡ್ ಒನ್ ಹೊಸ ರೂಟ್ಗಳು ಫೈಂಡ್ ಮಾಡ್ಕೋತ ಬರ್ತಾರೆ. ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಅಂದರೆ ಪೋರ್ಚುಗೀಸ್ ಸಮುದ್ರದ ಇದು ಎಕ್ಸ್ಪ್ಲೋರ್ ಮಾಡೋರು. ವಾಸ್ಕೋ ಡಿ ಗಾಮ ಒಂದು ಹೊಸ ರೂಟ್ ಕಂಡು ಹಿಡಿತಾರೆ ಇಂಡಿಯಾಗೆ ಬರೋದು 1498 ಇಸ್ವಿ ಒಳಗೆ. ಮತ್ತು ಸೆಕೆಂಡ್ ಒನ್ ಶಾರ್ಟ್ಕಟ್ ಬೈ ಸಿ ಟು ಅವಾಯ್ಡ್ ಲಾಂಗ್ ಡೇಂಜರಸ್ ಆ್ಯಂಡ್ ಲಾಂಗ್ ರೂಟ್ಸ್. ಅವರ ಶಾರ್ಟ್ಕಟ್ ಹುಡ್ಕಾಡ್ತಿರ್ತಾರೆ. ಯಾಕಂದ್ರೆ ಸಮುದ್ರ ಒಳಗೆ ದೊಡ್ಡ ದೊಡ್ಡ ರೂಟ್ ಇರ್ತವೆ. ಒಮ್ಮೆ ನಾವು ನಡು ಸಮುದ್ರ ಹೋದ್ರೆ ಸಿಕ್ಕೊಂಡ್ಬಿಡ್ತೀವಿ. ಅದಕ್ಕೆ ಅವರ ಡೇಂಜರಸ್ ರೂಟ್ ಬಿಟ್ಟು ಶಾರ್ಟ್ಕಟ್ ರೂಟ ಮತ್ತು ಭಾಳ ದೂರ ಆಗೋ ರೂಟ್ ಬಿಟ್ಟು ಮಾಡ್ತಾರೆ. ಥರ್ಡ್ ಒನ್ ವೆಲ್ತ್ ಆ್ಯಂಡ್ ಎಕ್ಸ್ಪಾನ್ಷನ್. ಯುರೋಪಿಯನ್ಸ್ ಕಂಟ್ರಿ ವಾಂಟೆಡ್ ಕೊಲೋನಿಯಲ್ ಇನ್ಫ್ಲುಯೆನ್ಸ್ ಆ್ಯಂಡ್ ರಿಚಸ್. ಅವ್ರು ಯುರೋಪಿಯನ್ಸ್ ಏನು ಮಾಡ್ತಾರೆ ಅಂದ್ರೆ, ದುಡ್ಡುಗೋಸ್ಕರ ಮತ್ತು ಅವ್ರ ಅಡ್ಮಿನಿಸ್ಟ್ರೇಷನ್ ಅಂದರೆ ರಾಜ್ಯಭಾರನ ಮುಂದುವರ್ಸೋಕೆ ಸಂಬಂಧ ಯುರೋಪಿಯನ್ ದೇಶದವ್ರು ಏನು ಮಾಡ್ತಾರಂದ್ರೆ, ಅವರ ಕರ್ನಲ್ ರೂಲ್ ಹಾಕಿಬಿಡ್ತಾರೆ. ಅಂದರೆ ಏನೇನು ಮಾಡ್ತಾರಂದ್ರೆ, ಒಂದು ಪ್ರಾಂತ್ಯಕ್ಕೆ ಈ ಕರ್ನಲ್ ಅಂದ್ರೆ ಕರ್ನಲ್ ರೂಲ್, ಆರ್ಮಿ ರೂಲ್. ಈಗ ಹೆಂಗೆ ನಮ್ಮ ಹತ್ರ ದೇಶ ಆರ್ಮಿ ರೂಲ್ ಐತೆ ಅದೇ ಟೈಪ್ ಆ ಟೈಮ್ದವ್ರು ಕರ್ನಲ್ ರೂಲ್, ಸೋಲ್ಜರ್ಸ್ ಮತ್ತೆಲ್ಲ ಈ ಟೈಪ್ ಮಾಡ್ಕೊತ ಹೋಗ್ತಾರೆ. ಬೇಸಿಕಲಿ ರೀಸನ್ಸ್ ಫಾರ್ ಯುರೋಪಿಯನ್ ಅರೈವಲ್ ಅನ್ನಂದ್ರೆ, ಅವ್ರು ವ್ಯಾಪಾರಕ್ಕೆ ಬಂದಿರ್ತಾರೆ, ಹೊಸ ರೂಟ್ನ ಫೈಂಡ್ ಮಾಡ್ತಾರೆ, ದುಡ್ಡುಗೋಸ್ಕರ ಬಂದಿರ್ತಾರೆ, ಮತ್ತು ನಮ್ಮಲ್ಲಿ ರಾಜ್ಯಭಾರ ಮಾಡ್ತಾರೆ. ಅವ್ರು ರಾಜ್ಯಭಾರ ಹೆಂಗೆ ಮಾಡ್ರು, ಏನೇನು ಮಾಡ್ರು ನಾವು ನೋಡಬೇಕು, ಕಲಿಬೇಕು. ಈಗ ನೆಕ್ಸ್ಟ್ ಈಗ ನಮ್ಮ ದೇಶ ಅಂದ್ರೆ, ನೀವು ವಿಚಾರ ಮಾಡಿರಿ, ನಮ್ಮ ದೇಶ ಆ ಟೈಮ್ ಒಳಗೂ ಎಷ್ಟು ಸಂಪನ್ಮೂಲಗಳನ್ನ ಹೊಂದಿತ್ತು, ಎಷ್ಟು ನಮ್ಮ ದೇಶ ಆ ಟೈಮ್ ಒಳಗೆ ಎಷ್ಟು ಫೇಮಸ್ ಇತ್ತು. ಉಡುಗೊರೆ ಆಗಲಿ ಏನಾಗಲಿ ಎಲ್ಲ ರಿಚ್ ರಿಸೋರ್ಸಸ್ ನಮ್ಮ ದೇಶ ಒಳಗಿದ್ದು. ಮಿನರಲ್ಸ್, ವೈಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಎಷ್ಟು ನಮ್ಮ ದೇಶ ಒಳಗಿದ್ದು. ಇಷ್ಟ ಅಲ್ದನ ನ್ಯಾಚುರಲ್ ರಿಸೋರ್ಸಸ್ ಅಲ್ದನ. ಮತ್ತು ನಮ್ಮ ಸ್ಟೂಡೆಂಟ್ಸ್ ಒಂದು ಎಕ್ಸಾಮ್ ಟಿಪ್ ಏನಂದ್ರೆ, ನೀವು ಮೆಮ್ರೈಸ್ ಮಾಡ್ಕೋಬೋದು. ಎದಕ್ಕೆ ಬಂದಿರಿ, ಟ್ರೇಡ್, ರೂಟ್ಸ್, ವೆಲ್ತ್ ಮೂರಿಗೋಸ್ಕರ ಇಂಡಿಯಾ ಬಂದಿರು. ಅದು ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಹೆಲ್ಪ್ ಆಕ್ಕೈತಿ. ಫಸ್ಟ್ ಒನ್ ಪೋರ್ಚುಗೀಸ್ ಇನ್ಫ್ಲೂಯೆನ್ಸ್, ಬಿಲ್ಟ್ ಪೋರ್ಟ್ಸ್, ಟ್ರೇಡಿಂಗ್ ಪೋಸ್ಟ್ ಅಲಾಂಗ್ ವೆಸ್ಟರ್ನ್ ಕೋಸ್ಟ್, ಇಂಟ್ರೊಡ್ಯೂಸ್ಡ್ ನ್ಯೂ ಕ್ರಾಪ್ಸ್, ಕೇಶು, ಗೋವಾ, ತಂಬಾಕು. ಥರ್ಡ್ ಒನ್ ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ ಇನ್ ಗೋವಾ, ಕಂಟ್ರೋಲ್ಸ್ ಪ್ರೈಸ್ ಟ್ರೇಡ್ ಟು ಬಿಕಮ್ ರಿಚ್. ಇವ್ರು ಏನೇನು ಮಾಡ್ತಾರಂದ್ರೆ, ಫಸ್ಟ್ ಕಿಲೆಗಳು ಕಟ್ತಾರೆ. ಮತ್ತು ಟ್ರೇಡಿಂಗ್ ಪೋಸ್ಟ್ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಸಂಬಂಧ ಇವರ ಪಶ್ಚಿಮ ಕೋಸ್ಟ್ ಏನಿರ್ತಿಲ್ಲ ನಮ್ಮ ಭಾರತ ದೇಶದ, ಅಲ್ಲೆಲ್ಲ ಇವ್ರು ಪೋರ್ಟ್ಸ್ ಟ್ರೇಡಿಂಗ್ ಎಲ್ಲ ಕಟ್ಕೋತಾರೆ. ಮತ್ತು ಹೊಸ ಹೊಸ ಧಾನ್ಯಗಳು, ಹೊಸ ಹೊಸ ಹಣ್ಣುಗಳನ್ನೆಲ್ಲ ನೀವು ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ದು ಕೇಶು ಅಂದ್ರೆ ಗೋಡಂಬಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪೇರು ಹಣ್ಣು
ಮತ್ತು ತಂಬಾಕನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಕ್ರಿಶ್ಚಿಯನ್ ಧರ್ಮವನ್ನು ಗೋವಾ ಒಳಗೆ ಸ್ಪ್ರೆಡ್ ಮಾಡ್ತಾರೆ ಜಾಸ್ತಿ. ಮತ್ತು ಇವರ ಸ್ಪೈಸಸ್ ಅಂದ್ರೆ ಕಂಟ್ರೋಲ್ಡ್ ಅಂದ್ರೆ ಇವ್ರ ಸಾಮಗ್ರಿ ತಿನ್ನೋ ಸಾಮಗ್ರಿಗಳನ್ನೆಲ್ಲ ಇವ್ರು ಟ್ರೇಡ್ ಮಾಡ್ತಾರೆ ಸಾಗಾಣಿಕೆ ಮಾಡಂತಲೇ. ಅದಕ್ಕೆ ಇವ್ರು ರಿಚ್ ಆಗ್ತಾರೆ. ಇನ್ನೊಂದು ಟಿಪ್ ಏನಂದ್ರೆ ಅಸೋಸಿಯೇಟ್ ಪೋರ್ಚುಗೀಸ್ ಗೋವಾ ಕ್ರಿಶ್ಚಿಯಾನಿಟಿ ಸ್ಪೈಸಸ್. ನೀವು 4 ನೆನ್ಪಿಟ್ಕೋಬೇಕು. ಅಸೋಸಿಯೇಟ್ ಪೋರ್ಚುಗೀಸ್ ಗೋವಾ ಕ್ರಿಶ್ಚಿಯಾನಿಟಿ ಸ್ಪೈಸಸ್. ಮತ್ತು ಇದು ಪೋರ್ಚುಗೀಸ್ದ ಇಷ್ಟು ಇದು ಇನ್ಫ್ಲೂಯೆನ್ಸ್ ಇತ್ತು. ಮತ್ತು ಮೇನ್ಲಿ ಪೋರ್ಚುಗೀಸ್ನ ಫಸ್ಟ್ ಬಂದಾರ ಕಂಟ್ರಿಗೆ. ಲಾಸ್ಟ್ ನಮ್ಮ ದೇಶ ಬಿಟ್ಟು ಹೋದವರು ಅವರೇ ಇದ್ದಾರೆ. ಮತ್ತು ಫಸ್ಟ್ ನಮ್ಮ ಇಂಡಿಯಾಗೆ ಬಂದಿದ್ದು ವಾಸ್ಕೋ ಡಿ ಗಾಮಾ ಅವ್ರು ಏನಿದ್ದಾರೆ ಅವರು ಪೋರ್ಚುಗೀಸ್ ಎಕ್ಸ್ಪ್ಲೋರರ್ ಇದ್ದಾರೆ. ಇಷ್ಟಿತ್ತು ಪೋರ್ಚುಗೀಸ್ ಇನ್ಫ್ಲೂಯೆನ್ಸ್. ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಯಾವುದಿತ್ತು ಅಂದರೆ ಡಚ್ ಆ್ಯಂಡ್ ಫ್ರೆಂಚ್ ಇನ್ಫ್ಲೂಯೆನ್ಸ್. ಡಚ್ ಅಂದರೆ ಈಗಿನ ನೆದರ್ಲ್ಯಾಂಡ್ಸ್ ಕಂಟ್ರಿ. ಡಚ್ ಟ್ರೇಡ್ ಫೋಕಸ್ಡ್ ಸ್ಪೈಸಸ್ ಆ್ಯಂಡ್ ಟೆಕ್ಸ್ಟೈಲ್ ಟ್ರೇಡ್. ಡಚ್ ಅವರು ವ್ಯಾಪಾರ ಸಂಬಂಧ ಬಂದಿರೋ ಮೇನ್ಲಿ ಅವರ ಸ್ಪೈಸಸ್ ಸಾಮಗ್ರಿಗಳ ಮತ್ತು ಟೆಕ್ಸ್ಟೈಲ್ ಟ್ರೇಡ್ ಅಂದ್ರೆ ಅವರ ಜವಳಿ ವ್ಯಾಪಾರಗೋಸ್ಕರ ಬಂದಿರು. ಅವರ ಅರಿವೆ ಮಾರಾಟಗೋಸ್ಕರ. ಅವ್ರ ಡಚ್ದವ್ರದ್ದು ಜಾಸ್ತಿ ಏನು ಫೋಕಸ್ ಇಲ್ಲ ಇತ್ತು. ಜಸ್ಟ್ ಅವರ ವ್ಯಾಪಾರ ದುಡ್ಡಿಗೋಸ್ಕರ ಬಂದಿರು. ಮತ್ತು ಥರ್ಡ್ ಒನ್ ಫ್ರೆಂಚ್ ಅವರ ಟ್ರೇಡ್ ಆ್ಯಂಡ್ ಲಿಮಿಟೆಡ್ ಟೆರಿಟರಿಯಲ್ ಕಂಟ್ರೋಲ್ ಆ್ಯಂಡ್ ಮೇನ್ಲಿ ಇನ್ ಪಾಂಡಿಚೇರಿ. ಇವರ ಫ್ರೆಂಚ್ದವರ ವ್ಯಾಪಾರ ಮತ್ತು ಇವ್ರು ಅಷ್ಟೇನು ರಾಜ್ಯಭಾರ ಅಡ್ಮಿನಿಸ್ಟ್ರೇಷನನ್ನು ಮಾಡಲಿಲ್ಲ. ಆದರೂ ಇವ್ರು ಮೇನ್ಲಿ ಇದ್ದಿದ್ದ ಪಾಂಡಿಚೇರಿ ಒಳಗೆ. ಇವರ ಆಲ್ರೌಂಡರ್ ಇದ್ದಂಗೆ ಅಂದ್ಕೊಂಡ್ರೆ ಅಂದರೆ ಹೆಂಗಂದ್ರೆ ಇವ್ರು ವ್ಯಾಪಾರನೂ ಅಷ್ಟೇ ಮಾಡಿದ್ದಾರೆ, ಅಷ್ಟೇ ಅಡ್ಮಿನಿಸ್ಟ್ರೇಷನು ಮಾಡಿದ್ದಾರೆ. ಜಾಸ್ತಿ ಏನು ಮಾಡಲಿಲ್ಲ ಇವ್ರು. ಬಟ್ ಏನೇನು ಮಾಡಿದ್ದಾರೆ ಫ್ರೆಂಚ್ದವ್ರ, ಅವ್ರು ಆಲ್ ಓವರ್ ಪಾಂಡಿಚೇರಿ ನಿಂತ ಆಲ್ ಓವರ್ ಅವ್ರ ಕಬ್ಜಾ ಒಳಗೆ ಇತ್ತು. ಅವ್ರು ಇದನ್ನ ಮಾಡ್ತಿರು. ಮತ್ತು ವ್ಯಾಪಾರ ಜೊತೆ ಇವ್ರು ಅಷ್ಟೇ ಅಡ್ಮಿನಿಸ್ಟ್ರೇಷನ್ ಮಾಡಿ ಅಷ್ಟೇ ಇದನ್ನ ನಮ್ಮ ಇಂಡಿಯನ್ ರಿಸೋರ್ಸಸ್ನ ತೊಗೊಂಡು ಹೋಗಿದ್ದಾರೆ ಇವ್ರು. ನೆಕ್ಸ್ಟ್ ಒನ್ ಲಾಸ್ಟ್ ಬ್ರಿಟಿಷ್. ಫೋರ್ತ್ ಒನ್ ಸ್ಲೋಲಿ ಸ್ಟಾರ್ಟೆಡ್ ಎಕ್ಸ್ಪಾಂಡಿಂಗ್ ಈಸ್ಟ್ ಇಂಡಿಯಾ ಕಂಪ್ನಿ ಇನ್ಫ್ಲೂಯೆನ್ಸ್. ಈ ಬ್ರಿಟಿಷಿದ್ದವ್ರು ಏನು ಮಾಡ್ತಾರಂದ್ರೆ ಅವರ ಲಾಸ್ಟ್ ಬಂದಿದ್ದ ಅವ್ರಿದ್ದವ್ರು ಏನೇನು ಮಾಡ್ತಾರಂದ್ರೆ ಅವ್ರದ್ದೆಲ್ಲ ಸ್ಲೋಲಿ ಅವರ ಜಲ್ದಿ ಸ್ಟಾರ್ಟ್ ಮಾಡೋಂಗಿಲ್ಲ. ಸಾವಕಾಶ ನಂಬಿಕೆ ಎಲ್ಲ ಬರ್ಸ್ಕೊಂಡು ಮಾಡ್ತಾರೆ. ಸ್ಟಾರ್ಟಿಂಗ್ ಅವ್ರು ವ್ಯಾಪಾರ ಅಂತಲೇ ಬಂದಿರ್ತಾರೆ. ಬಟ್ ಅವ್ರಿಗೆ ಏನು ಬರ್ತೈತಿ, ಇಂಡಿಯಾ ಒಳಗೆ ಇಷ್ಟೆಲ್ಲ ರಿಸೋರ್ಸ್ ಇದಾವೆ, ಈ ರಿಸೋರ್ಸನ್ನ ನಮ್ಮ ಕಂಟ್ರಿಗೆ ಒಯ್ಬೇಕಲ್ಲ, ಅದಕ್ಕೆ ನಾವು ವ್ಯಾಪಾರ ಮಾಡ್ಕೋತ ಈ ಇಂಡಿಯಾ ಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡಿದೀವಿ ಅಂದ್ರೆ ನಮ್ಮದೆಲ್ಲ ಈ ಕಂಟ್ರಿಯಿಂದ ರಿಸೋರ್ಸ್ ನಾವು ತೊಗೊಂಡು ಹೋಗ್ಬೋದು, ನಾವು ಟ್ರೇಡ್ ಮಾಡ್ಕೋಬೋದು, ನಾವು ಅಂದರೆ ಇಂಪೋರ್ಟ್ ಮಾಡ್ಕೋಬೋದು, ಅಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ನಮ್ಮ ದೇಶನ ಅಲಂಕರಿಸ್ಬೋದು ಅಂತ ಪ್ಲ್ಯಾನ್ ಹಾಕ್ತಾರೆ. ಇಲ್ಲೇ ನೀವು ಡಚ್ ಇದ್ದವ್ರ ವ್ಯಾಪಾರ ಮೇಲೆ ಅಷ್ಟೇ ಮೇನ್ ಫೋಕಸ್ ಇಡ್ತಾರೆ. ವ್ಯಾಪಾರ ಎಲ್ಲ ಮಾಡ್ತಾರೆ, ಅವರು ರಿಸೋರ್ಸಸ್ ತೊಗೋತಾರೆ, ಹೋಗಿಬಿಡ್ತಾರೆ. ಫ್ರೆಂಚ್ ಅವ್ರು ವ್ಯಾಪಾರನೂ ಮಾಡ್ತಾರೆ, ರಿಸೋರ್ಸಸ್ನ ತೊಗೊಂಡು ಹೋಗ್ತಾರೆ, ರಾಜಭಾರನೂ ಮಾಡ್ತಾರೆ. ಬ್ರಿಟಿಷ್ ಇದ್ದವ್ರ ವ್ಯಾಪಾರ ಜೊತೆ ರಿಸೋರ್ಸಸ್ನ ತೊಗೋತಾರೆ ಮತ್ತು ದೊಡ್ಡ ರಾಜಭಾರನೂ ಮಾಡ್ತಾರೆ. ಬ್ರಿಟಿಷ್ ಎಕ್ಸ್ಪಾನ್ಷನ್ ಇನ್ ಇಂಡಿಯಾ ಅರೈವ್ಡ್ ಇನ್ 1600 ಆ್ಯಂಡ್ ಎಸ್ಟಾಬ್ಲಿಷ್ಡ್ ಈಸ್ಟ್ ಇಂಡಿಯಾ ಕಂಪ್ನಿ. ಬ್ರಿಟಿಷ್ ಇದ್ದವ್ರ 1600 ಇಸ್ವಿ ಒಳಗೆ ಬರ್ತಾರೆ ಇಂಡಿಯಾಗೆ ಮತ್ತು ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡ್ತಾರೆ. ಆ ಕಂಪ್ನಿ ಹೆಸರು ಈಸ್ಟ್ ಇಂಡಿಯಾ ಕಂಪ್ನಿ. ಅಂದ್ರೆ ಇವೆಲ್ಲ ಏನು ಯುರೋಪಿಯನ್ಸ್ ಕಂಟ್ರೀಸ್ ಇದಾವಲ್ಲ, ಇಂಡಿಯಾ ಈಸ್ಟ್ ಕಡೆಯಿಂದ ಬರ್ತಾವೆ, ಇವರೆಲ್ಲ ಇದ್ದಾರೆ ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಪಶ್ಚಿಮ ಬಂಗಾಳ ಒಳಗೆ ಅವ್ರ ಕಂಪ್ನಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಅವರ ಫೋಕಸ್ ಇನಿಷಿಯಲಿ ಏನಿರ್ತಿತ್ತು ಅಂದ್ರೆ ಇನಿಷಿಯಲಿ ಫೋಕಸ್ಡ್ ಆನ್ ಟ್ರೇಡ್, ಇವೆಂಚುಲಿ ಟೆರಿಸ್ಟ್ರಿಯಲ್ ಎಕ್ಸ್ಪಾನ್ಷನ್. ಅವರ ಸ್ಟಾರ್ಟಿಂಗ್ ಬಂದಾಗ ಬರೀ ವ್ಯಾಪಾರಕ್ಕೆ ಬಂದೇನಂತ ತೋರಿಸ್ತಿರ್ತಾರೆ ಅಷ್ಟೇ. ಅವ್ರು ಯಾವಾಗ ಗೊತ್ತಾಗ್ತಿಲ್ಲ ಇಂಡಿಯಾ ಒಳಗೆ ರಿಚ್ ರಿಸೋರ್ಸಸ್ ಇದಾವೆ, ಸಂಪನ್ಮೂಲಗಳು ಭಾಳ ಸಿಗ್ತಾವೆ, ನಮ್ಮ ದೇಶಕ್ಕೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡು ಒಯ್ಬೇಕಂತ ಅವ್ರ ಪ್ಲ್ಯಾನ್ ಹಾಕಿ ಇಲ್ಲಿ ರಾಜಭಾರನೂ ಮಾಡ್ತಾರೆ. ನಮ್ಮ ಭಾರತನ 200ಕ್ಕಿಂತ ಜಾಸ್ತಿ ವರ್ಷ ರೂಲ್ನು ಮಾಡ್ತಾರೆ. ಅವ್ರು ಎಕ್ಸ್ಪಾನ್ಷನ್ ಮಾಡ್ತಾರೆ. ಅವ್ರ ಫಸ್ಟ್ ಕೀ ಪಾಯಿಂಟ್ ಏನಂದ್ರೆ ಇವೆಂಟ್ಸ್ ಏನಂದ್ರೆ ಬ್ಯಾಟಲ್ ಆಫ್ ಪ್ಲಾಸಿ 1757 1757ರಾಗ ಬ್ರಿಟಿಷ್ ಅವರ ಕಂಪ್ಲೀಟ್ಲಿ ಗೆದ್ದು ಬಿಡ್ತಾರೆ. ಎಲ್ಲರನ್ನೂ ಸೋಲಿಸಿ, ಎಲ್ಲ ಎಷ್ಟು ಯುರೋಪಿಯನ್ ಕಂಟ್ರೀಸ್ ಇರ್ತಾವೆ ಎಲ್ಲನೂ ಸೋಲಿಸಿ ಗೆಲ್ತಾರೆ. ಅವ್ರದ್ದು ಮೇನ್ ಕ್ಯಾಪಿಟಲ್ ಯಾವ್ದು ಇರ್ತೈತಿ ಅಂದ್ರೆ ವೆಸ್ಟ್ ಬೆಂಗಾಲ್ ಇರ್ತೈತಿ. ಅವರ ಎಸ್ಟಾಬ್ಲಿಷ್ಡ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟ್ರೇಡ್ ಮೊನೊಪೊಲಿ. ಅವ್ರ ರಾಜ್ಯಭಾರವನ್ನು ಶುರು ಮಾಡ್ತಾರೆ ಮತ್ತು ವ್ಯಾಪಾರದ ಮೊನೊಪೊಲಿ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಮಂದಿನ ಇದು ಮಾಡ್ತಾರೆ. ಇವರ ವ್ಯಾಪಾರದ ಪೂರ್ಣ ಅಧಿಕಾರ ಎಲ್ಲ ಪವರ್ ಇವ್ರ ಕೈ ಒಳಗೆ ಇಟ್ಕೊಂಡ್ಬಿಡ್ತಾರೆ. ಬೇರೆ ಯಾವ ಯುರೋಪಿಯನ್ ಕಂಟ್ರೀಸ್ನು ಉಳಿಯೋಂಗಿಲ್ಲ, ಎಲ್ಲ ಯುರೋಪಿಯನ್ ಕಂಟ್ರೀಸ್ ಬಿಟ್ಟು ಹೋಗ್ಬಿಡ್ತಾವೆ. ಪೋರ್ಚುಗೀಸ್ ಅಷ್ಟೇ ಗೋವಾ ಒಳಗೆ ಇದ್ದಿರ್ತಾರೆ, ಉಳ್ಕಿದ್ದೆಲ್ಲ ದೇಶ ಅಂಜು ಇವ್ರಿಗೆ ಹೋಗಿರ್ತಾವೆ. ನಮ್ಮ ಭಾರತ ರಾಜ್ಯರು ಇವರೆಲ್ಲರೂ ಹೆದರ್ತಿರ್ತಾರೆ. ಅಷ್ಟು ಇವ್ರ ಡಾಮಿನೆನ್ಸ್ ಇರ್ತೈತಿ ಆ ಟೈಮ್ದಾಗ. ಅಷ್ಟೆಲ್ಲ ಪವರ್ಸ್ ಇಟ್ಕೋತಾರೆ. ಇವರ ಸ್ಟಾರ್ಟಿಂಗ್ ವ್ಯಾಪಾರ ಅಂತ ಬಂದಿರ್ತಾರೆ, ಲಾಸ್ಟಿಗೆ ರಾಜ್ಯಭಾರ ಮಾಡಿ ಹೋಗ್ತಾರೆ. ಇದರಿಂದ ನಮ್ಮ ದೇಶ ಮೇಲೆ ಏನೇನು ಪರಿಣಾಮ ಬೀಳ್ತಿತ್ತು ಅಂದ್ರೆ ಇಂಪ್ಯಾಕ್ಟ್ ಆನ್ ಇಂಡಿಯಾ, ಎಕನಾಮಿಕ್ ಇಂಪ್ಯಾಕ್ಟ್, ಡಿಕ್ಲೈನ್ ಆಫ್ ಲೋಕಲ್ ಇಂಡಸ್ಟ್ರಿ ಡ್ಯೂ ಟು ಬ್ರಿಟಿಷ್ ಟ್ರೇಡ್ ಪಾಲಿಸೀಸ್, ಇಂಡಿಯಾ ಬಿಕೇಮ್ ಸಪ್ಲೈಯರ್ ಟು ರಾ ಮಟೀರಿಯಲ್ಸ್. ಇದರಿಂದ ಪರಿಣಾಮಗಳು ಏನು ಬೀಳ್ತಾವೆ ಅಂದ್ರೆ ಫಸ್ಟ್ ಆರ್ಥಿಕ ಪರಿಣಾಮ ಬೀಳ್ತೈತಿ. ನಮ್ದು ಲೋಕಲ್ ಏನಿರ್ತಾರಲ್ಲ ಇಂಡಿಯನ್
ವ್ಯಾಪಾರಿಗಳ್ದೆಲ್ಲ ಲಾಸ್ ಆಕೈತಿ. ಯಾಕಂದ್ರೆ ಬ್ರಿಟಿಷ್ಗಳು ಅಂಥ ಪಾಲಿಸೀಸನ್ನು ಮಾಡಿಬಿಡ್ತಾರೆ. ಬ್ರಿಟಿಷ್ ಅವ್ರಿಗೆ ನಮ್ಮ ಫಾಯ್ದಾಕ್ಕಿಂತನೂ ಅವ್ರ ಫಾಯ್ದಾನೇ ಇಂಪಾರ್ಟೆಂಟ್ ಇರ್ತೈತಿ. ಬ್ರಿಟಿಷ್ ಅವ್ರು ರೊಕ್ಕ ಮಾಡ್ಕೊಂತ ಅವ್ರದ್ದೆಲ್ಲ ಐಷಾರಾಮಿ ಜೀವನವನ್ನು ಮಾಡ್ತಿರ್ತಾರೆ. ಇಂಡಿಯಾ ಬಿಕೇಮ್ ಸಪ್ಲೈಯರ್ ಟು ರಾ ಮೆಟೀರಿಯಲ್ಸ್, ಅಂದರೆ ಕಚ್ಚಾ ವಸ್ತು ಇಲ್ಲಿದೆಲ್ಲ ಏನೇನು ರಾ ಮೆಟೀರಿಯಲ್ಸ್ ಇರ್ತಾವಲ್ಲ, ಕಚ್ಚಾ ವಸ್ತುಗಳ್ನ ಅವ್ರ ದೇಶಕ್ಕೆ ಒಯ್ತಿರ್ತಾರೆ. ಸೆಕೆಂಡ್ ಒನ್ ಸೋಷಿಯೋ ಕಲ್ಚರಲ್ ಇಂಪ್ಯಾಕ್ಟ್, ಸ್ಪ್ರೆಡ್ ಆಫ್ ಕ್ರಿಶ್ಚಿಯಾನಿಟಿ ಇನ್ ಸಮ್ ರೀಜನ್ಸ್, ಇಂಟ್ರೊಡಕ್ಷನ್ ಆಫ್ ಬ್ರಿಟಿಷ್ ಎಜುಕೇಷನ್ ಆ್ಯಂಡ್ ಐಡಿಯಾಸ್. ಇವರ ಸೆಕೆಂಡ್ ಒನ್ ನಮ್ಮ ಸಾಮಾಜಿಕ ಮತ್ತು ನಮ್ಮ ಸಾಂಪ್ರದಾಯಿಕ ಮೇಲೆ ಪರಿಣಾಮಗಳು ಬೀರ್ತಾರೆ. ಇವರ ಕ್ರಿಶ್ಚಿಯನ್ ಧರ್ಮವನ್ನು ಸ್ಪ್ರೆಡ್ ಮಾಡ್ತಾರೆ ಸ್ವಲ್ಪ ಜಾಗ ಒಳಗೆ. ಮತ್ತು ಇಂಟ್ರೊಡ್ಯೂಸ್ ಮಾಡ್ತಾರೆ ಬ್ರಿಟಿಷ್ ಎಜುಕೇಷನ್. ಅವ್ರ ಸ್ಟಡಿ ಸಿಸ್ಟಮ್, ಅವ್ರ ವಿದ್ಯೆ ಐಡಿಯಾಸ್ ಎಲ್ಲ ನಮ್ಮ ದೇಶ ಒಳಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಹೆಂಗೆ ಮಾಡ್ತಾರಂದ್ರೆ ನಮ್ಮ ಇಂಡಿಯನ್ಸ್ ಫಿಸಿಕಲಿಟಿ ಇಂಡಿಯನ್ ಇರ್ಬೇಕು, ಬಟ್ ಆ ಕಲ್ತಿರೋ ವಿದ್ಯಾರ್ಥಿ ಬ್ರಿಟಿಷ್ ಆಗಿರ್ಬೇಕು. ಅಂದ್ರೆ ಬಾಡಿ ಇಂಡಿಯನ್ದ, ಆದರೆ ಮೆಂಟಾಲಿಟಿ ಎಲ್ಲ ಬ್ರಿಟಿಷ್ ಆಗ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಥರ್ಡ್ ಒನ್ ಪೊಲಿಟಿಕಲ್ ಇಂಪ್ಯಾಕ್ಟ್ ಏನಂದ್ರೆ ರಾಜಕೀಯ ಪರಿಣಾಮ ಏನು ಬೀರ್ತೈತೆ ಅಂದ್ರೆ ಅರ್ಲಿ ರೂಲರ್ಸ್ ವೀಕೆಂಡ್ ಯುರೋಪಿಯನ್ಸ್ ಪವರ್ ಗೇನ್ ಇನ್ಫ್ಲುಯೆನ್ಸ್ ಸೆಟ್ ಸ್ಟೇಜ್ ಫಾರ್ ಕಲೋನಿಯಲ್ ರೂಲ್. ಮೊದಲೇನು ರಾಜರು ಇದ್ರಲ್ಲ ನಮ್ಮ ಭಾರತ ದೇಶದವರೆಲ್ಲರೂ ತಾಕತ್ತಿಲ್ದಂಗೆ ಆಗಿಬಿಡ್ತಾರೆ. ಮತ್ತು ಯುರೋಪಿಯನ್ ಪವರ್ಸ್ ಅಂದರೆ ಏನು ಬ್ರಿಟಿಷ್ ಇದ್ದಾರೆ, ಇವರ ಫುಲ್ ಶಕ್ತಿಶಾಲಿ, ಇವರ ಕೈಗೆಲ್ಲ ಪವರ್ ಇಟ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಏನು ಆಕೈತಂದ್ರೆ ಲಾಸ್ಟಿಗೆ ರಿಸಲ್ಟ್ ಏನು ಆಕೈತಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಕರ್ನಲ್ ರೂಲ್. ಅಂದ್ರೆ ಎಲ್ಲ ಪ್ರಾಂತ್ಯಗಳಿಗೆ ಒಬ್ಬೊಬ್ಬ ಕರ್ನಲ್ ಇರ್ಬೇಕಂತ ನೇಮಕ ಮಾಡ್ತಾರೆ. ನಿಮ್ಗೆ ಎಕ್ಸಾಮ್ಸ್ ರಿಮೆಂಬರ್ ಮಾಡ್ಬೇಕಂದ್ರೆ ESP ಅಂತ ನೆನ್ಪಿಟ್ಕೋಬೇಕು. ಯಾವುದಂದ್ರೆ ಎಕನಾಮಿಕಲ್, ಸೋಷಿಯೋ ಕಲ್ಚರಲ್ ಆ್ಯಂಡ್ ಪೊಲಿಟಿಕಲ್ ಇಂಪ್ಯಾಕ್ಟ್ ಆನ್ ಇಂಡಿಯಾ ಮಾಡ್ತಾರೆ. ಇಷ್ಟ ಎಕ್ಸಾಮ್ ಪರ್ಪಸ್ ಹೆಲ್ಪ್ ಆಕಿ. ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಕ್ವಿಕ್ ರಿವಿಷನ್, ನಾವು ಏನೇನು ನೆನ್ಪಿಟ್ಕೋಬೇಕು, ಏನೇನು ಇಂಪಾರ್ಟೆಂಟ್ ಐತಿ ಆ್ಯಂಡ್ ಸ್ವಲ್ಪ ಕ್ವಿಕ್ ರಿವಿಷನ್ ಮಾಡ್ಕೋತೀನಿ. ಫಸ್ಟ್ ವಾಸ್ಕೋ ಡಿ ಗಾಮ ನಮ್ಮ ಭಾರತಕ್ಕೆ ದೇಶಕ್ಕೆ ದಾರಿಯನ್ನು ಕಂಡು ಹಿಡಿದವ್ರು ಅಂದ್ರೆ ವಾಸ್ಕೋ ಡಿ ಗಾಮ. ಇವ್ರು ಯಾವ ದೇಶದವ್ರು ಅಂದ್ರೆ ಪೋರ್ಚುಗೀಸ್. ಯಾವಾಗ ಬರ್ತಾರೆ ಅಂದ್ರೆ 1498 1498 ಒಳಗೆ ಇಂಡಿಯಾ ಬರ್ತಾರೆ. ಸೆಕೆಂಡ್ ಒನ್ ಈಸ್ಟ್ ಇಂಡಿಯಾ ಕಂಪ್ನಿ, ಬ್ರಿಟಿಷ್ ಟ್ರೇಡಿಂಗ್ ಕಂಪ್ನಿ. ಈಸ್ಟ್ ಇಂಡಿಯಾ ಕಂಪ್ನಿ ಇದು ಬ್ರಿಟಿಷ್ ವ್ಯಾಪಾರಿ ಕಂಪ್ನಿ. ಮತ್ತು ಬ್ಯಾಟಲ್ ಆಫ್ ಪ್ಲಾಸಿ ಅಂದರೆ ಪ್ಲಾಸಿ ಕದನ 1757 ಆಕೈತಿ, 1757. ಬೆಂಗಾಲ್ ಒಳಗೆ ಬ್ರಿಟಿಷ್ ಅವ್ರು ಗೆಲ್ತಾರೆ. ಎಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳದ. ಪಾಂಡಿಚೇರಿ ಫ್ರೆಂಚ್ ಟ್ರೇಡಿಂಗ್ ಪೋರ್ಟ್, ಅಂದರೆ ಪಾಂಡಿಚೇರಿ ಏನೈತೆ ಅಂದ್ರೆ ಈಗಿನ ಪಡುಚೇರಿ ಪಾಂಡಿಚೇರಿ. ಆ ಟೈಮ್ದಾಗ ಫ್ರೆಂಚ್ ವ್ಯಾಪಾರ ಮಾಡೋ ರಾಜ್ಯ ಆಗಿತ್ತಂತ ಹೇಳ್ತಾರೆ. ಗೋವಾ ಪೋರ್ಚುಗೀಸ್ ಕಾಲನಿ. ಗೋವಾ ಏನಿತ್ತಂದ್ರೆ ಈ ಫ್ರೆಂಚ್ದವ್ರಂತೂ ಪಾಂಡಿಚೇರಿ ಇತ್ತು. ಗೋವಾದ ಯಾವುದಿತ್ತಂದ್ರೆ ಗೋವಾದಾಗ ಪೋರ್ಚುಗೀಸ್ದೆಲ್ಲ ಅಡ್ಮಿನಿಸ್ಟ್ರೇಷನ್ ಅವ್ರು ರಾಜ್ಯಭಾರ ಮಾಡ್ತಿರು. ನಾವು ಇಂಪಾರ್ಟೆಂಟ್ ಟರ್ಮ್ಸ್ ನೆನ್ಪಿಟ್ಕೋಬೇಕು. ಕ್ವಿಕ್ ರಿವಿಷನ್ ಅಂದರೆ ಇಷ್ಟು ನೀವು ನೆನ್ಪಿಟ್ಕೋರಿ. ಫಸ್ಟ್ ವಾಸ್ಕೋ ಡಿ ಗಾಮ ಬರ್ತಾರೆ 1498 ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷ್ ಕಂಪ್ನಿ. ಬ್ಯಾಟಲ್ ಆಫ್ ಪ್ಲಾಸಿ 1757. ಪಾಂಡಿಚೇರಿ ಇದು ಕ್ಯಾಪಿಟಲ್ ಯಾರ್ದು ಫ್ರೆಂಚ್ದ. ಗೋವಾ ಕ್ಯಾಪಿಟಲ ಪೋರ್ಚುಗೀಸ್ ಕ್ಯಾಪಿಟಲ್. ಇಷ್ಟು ನೆನ್ಪಿಟ್ಕೋಬೇಕು. ಇದು ಕ್ವಿಕ್ ರಿವಿಷನ ಇಷ್ಟು. ಮತ್ತೇನೇನಂದ್ರೆ ಬ್ರಿಟಿಷ್ ಅವರು ಜಾಸ್ತಿ ಹೊತ್ತು ಆಳ್ತಾರೆ. ಫಸ್ಟ್ ಮಂದಿದು ಪೋರ್ಚುಗೀಸ್, ಲಾಸ್ಟ್ ಹೋದವರು ಮತ್ತೊಂದು ಸೀಕ್ವೆನ್ಸ್ ಐತೆ ನೆನ್ಪಿಟ್ಕೋರಿ. ಒಂದು ಸೀಕ್ವೆನ್ಸ್ ಫಸ್ಟ್ ಪೋರ್ಚುಗೀಸ್, ಸೆಕೆಂಡ್ ಡಚ್, ಥರ್ಡ್ ಬ್ರಿಟಿಷ್, ಫೋರ್ತ್ ಫ್ರೆಂಚ್. ಹಿಂಗೆ ಇದನ್ನೈತಿ, ಇದು ಸೀಕ್ವೆನ್ಸ್ ಐತಿ. ಮತ್ತು ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ವ್ಯಾಪಾರ ಅಂತ ಬರ್ತಾರೆ, ಲಾಸ್ಟಿಗೆ ರಾಜ್ಯಭಾರ ಮಾಡಿ ಹೋಗ್ತಾರೆ. ದ್ಯಾಟ್ಸ್ ಇಟ್ ಅಪ್ಕಮಿಂಗ್ ಟಾಪರ್ಸ್. ನಿಮಗೆಲ್ಲ ಬರ್ತೈತಿ ಈಗ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಕಂಪ್ಲೀಟ್ಲಿ. ನೆನ್ಪಿಟ್ಕೋರಿ. ಟ್ರೇಡ್, ಪವರ್, ಇಂಪ್ಯಾಕ್ಟ್, ESP ಮತ್ತು ಸೀಕ್ವೆನ್ಸ್ ಆಫ್ ಯುರೋಪಿಯನ್ ಅರೈವಲ್ ಅಂದ್ರೆ ಪೋರ್ಚುಗೀಸ್, ಡಚ್, ಫ್ರೆಂಚ್, ಬ್ರಿಟಿಷ್. ಫಸ್ಟ್ ಪೋರ್ಚುಗೀಸ್ ಬರ್ತಾರೆ, ಲಾಸ್ಟಿಗೆ ಅವ್ರು ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಲೈಕ್ ಬಟನ್ ಹಿಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. SSLC ಸ್ಟಡಿ ಸ್ಕ್ವಾಡ್ ಬೈ ಪ್ರತೀಕ್ ಫಾರ್ ಮೋರ್ ಫಾಸ್ಟ್ ಆ್ಯಂಡ್ ಕ್ಲಿಯರ್ ಎಕ್ಸಾಮ್ ಫೋಕಸ್ ಲೆಸನ್ಸ್. ನಿಮ್ಗೆ ಫಾಸ್ಟ್ ಮತ್ತು ಕ್ಲಿಯರ್ ಎಕ್ಸಾಮ್ ಫೋಕಸ್ ಲೆಸನ್ಸ್ ಬೇಕಾದ್ರೆ ಕಮೆಂಟ್ ಮಾಡಿರಿ. ನಿಮ್ಗೆ ಯಾವ ಚಾಪ್ಟರ್ ಬೇಕು, ಇನ್ನು 15 ನಿಮಿಷ ಒಳಗೆ ನಾ ಎಲ್ಲ ಚಾಪ್ಟರ್ ಮಾಡ್ತೀನಿ ನಿಮ್ಮ ಸಂಬಂಧ. ನೀವೊಂದು ಬಿಲೀವ್ ಇಟ್ಕೋರಿ, ನೀವು ಅಪ್ಕಮಿಂಗ್ ಟಾಪರ್ ಹಾಕಿರಂತ. ನಾ ಎಲ್ಲ ಚಾಪ್ಟರ್ಸ್ನ 15 ನಿಮಿಷ ಒಳಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಎಲ್ಲ ಏನೈತೆ ಹೊಸ ಸೈನ್ಸ್ ಈಸಿಯಾಗಿ ನಿಮ್ಗೆ ಕ್ರ್ಯಾಕ್ ಮಾಡಂಗೆ SSLCನ ಒಳಗೆ ಗುಡ್ ಮಾರ್ಕ್ಸ್ ತೊಗೊಂಗೆ ನಿಮಗೆಲ್ಲ ಹೆಲ್ಪ್ ಮಾಡ್ತೀನಿ. ನಿಮ್ಮಲ್ಲಿ ಬಿಲೀವ್ ಇಡ್ರಿ ಮತ್ತು ನಿಮ್ಮ ಅಣ್ಣ ಮೇಲೆ ಬಿಲೀವ್ ಇಡ್ರಿ, ಅಷ್ಟು ಸಾಕು. ನೀವು ಅಪ್ಕಮಿಂಗ್ ಟಾಪರ್ಸ್ ಹಾಕಿರಿ, ಏನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ನಿಮ್ಗೆ ಏನ್ರಿ ಡೌಟ್ಸ್ ಇದ್ರೆ 24/7 ಅವೈಲೇಬಲ್ ಇರ್ತೈತಿ. ನೀವು ಅವೈಲೇಬಲ್ ಮಾಡಿರಿ. ಮತ್ತು ಇನ್ಸ್ಟಾ ಒಳಗೆ DM ಮಾಡಿರಿ. ವಿಡಿಯೋ ನಿಮ್ಗೆ ಚಲೋ ಅನಿಸಿದ್ರೆ ಮತ್ತೊಮ್ಮೆ ಅದನ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ ನಾಳೆ.